ಸರ್ ನಮಸ್ಕಾರ. ನಮಸ್ಕಾರ ಸರ್. ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳು ಇಂದಿನ ಯುವ ಜನತೆಗೆ ಹೇಗೆ ಪ್ರಸ್ತುತವಾಗಿದೆ, ಹೇಗೆ ಪ್ರಭಾವ ಬೀರಿದೆ ಸರ್? ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಜವಾಗಲೂ ಕೂಡ ಸಂದರ್ಶಕರು ಅದ್ಭುತವಾಗಿರತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಸ್ತುತದಲ್ಲಿ ನಿಜವಾಗಲೂ ಕೂಡ ಸ್ವಾಮಿ ವಿವೇಕಾನಂದರು ವಿಶ್ವದ ಯುವಜನರಿಗಾಗಿ ಕೊಟ್ಟಿರ್ತಕ್ಕಂಥ ಆ ಸತ್ಯ ಸಂದೇಶ ಇದೆಯಲ್ಲ, ನಿಜವಾಗಲೂ ಕೂಡ ಅದು ಸರ್ವಕಾಲಕ್ಕೂ ಸತ್ಯ. ಅವ್ರು ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಕೂಡ ಯುವಜನರ ಬಡಿದೇಳಿಸುವಂಥ, ಯುವಜನರನ್ನು ಎಚ್ಚರಿಸುವಂಥ ಒಂದು ವಿಚಾರಧಾರೆಗಳನ್ನ ಕೊಡುವ ಮೂಲಕ ಅವ್ರು ಹೇಳ್ತಾರೆ, ಆಡಳಿತ ಅನ್ನುವುದು ಯುವಜನರ ಕೈಗೆ ಹೋಗಬೇಕು. ಯುವಜನರು ಎಚ್ಚರಗೊಂಡ್ರೆ ಪ್ರಪಂಚ ಎದ್ದೇಳುತ್ತೆ. ಯುವಜನರೇ, ನಿಮ್ಮ ಕೈಗೆ ಅಧಿಕಾರವನ್ನು ತೆಗೆದುಕೊಳ್ಳಿ, ನೀವು ಸರ್ಕಾರದ ಮುಖ್ಯವಾಹಿನಿಯೊಳಗಡೆ ಬನ್ನಿ, ನೀವು ದೇಶವನ್ನು ಮುನ್ನಡೆಸಿ ಅಂಥೇಳಿ ಅದ್ಭುತವಾಗಿರ್ತಕ್ಕಂಥ ಒಂದು ಯುವ ಸಂದೇಶವನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ನಿಜವಾಗಲೂ ಕೂಡ ಸ್ವಾಮಿ ವಿವೇಕಾನಂದರ ಒಂದೊಂದು ತತ್ವಾದರ್ಶಗಳು, ಒಂದೊಂದು ಮಾತು ಕೂಡ ಈ ಜಗತ್ತಿಗೆ ಒಂದು ಮುತ್ತಿನ ವಾಣಿಯಂತೆ ಅವರು ಈ ಪ್ರಪಂಚಕ್ಕೆ ಕೊಟ್ಟು ಹೋಗಿದ್ದಾರೆ. ಪ್ರತಿದಿನವೂ ಕೂಡ ವಿವೇಕಾನಂದರನ್ನ ನೆನೆಸಿಕೊಳ್ಳುವ ಮೂಲಕ ಯುವಜನರು ಇವತ್ತು ಆ ವಿವೇಕಾನಂದರ ತತ್ವಾದರ್ಶಗಳನ್ನ ಜಗತ್ತಿಗೆ ಬಿತ್ತುವಂಥ, ಅಧ್ಯಯನ ಮಾಡುವಂಥ, ಪ್ರತಿದಿನವೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ನಡಿಬೇಕಾಗಿರತಕ್ಕಂಥ ಪ್ರಸ್ತುತ ಅನಿವಾರ್ಯ ಇವತ್ತು ಬಂದಿದೆ. ಇವತ್ತು ನಮ್ಮ ಯುವಜನರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಎಲ್ಲ ತಂತ್ರಜ್ಞಾನಕ್ಕೆ ಮಾರಿ ಹೋಗಿದ್ದಾರೆ, ಮೊಬೈಲ್ ಬಳಕೆಗೆ ಮಾರಿ ಹೋಗಿದ್ದಾರೆ, ವಾಟ್ಸಪ್ ಫೇಸ್ಬುಕ್ಗಳಿಗೆ ಮಾರಿ ಹೋಗಿದ್ದಾರೆ. ಯಾವುದೋ ಇಲ್ಲ ಸಲ್ಲದ ವಿಚಾರಗಳನ್ನು, ಸಣ್ಣ ಸಣ್ಣ ಅಶ್ಲೀಲತೆಗಳನ್ನು ನೋಡುವ ಮೂಲಕ, ಹಲವಾರು ತಪ್ಪು ಸಂದೇಶಗಳನ್ನು ಕೊಡುವ ಮೂಲಕ, ಜಾತಿ ಧರ್ಮದ ವಿಷಬೀಜವನ್ನು ಬಿತ್ತುವ ಮೂಲಕ, ಮತ್ತು ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಟೀಕೆ ಮಾಡುವ ಮೂಲಕ, ಒಂದು ಹೆಣ್ಣು ಮಕ್ಕಳನ್ನು ಅನುಚಿತವಾಗಿ ವರ್ತಿಸುವ ಮೂಲಕ ಪ್ರತಿಯೊಂದು ಕಲುಷಿತ ಸಮಾಜವನ್ನು ಇವತ್ತಿನ ಯುವಜನರು ಮಾಡ್ತಾ ಇದ್ದಾರೆ. ಇವತ್ತಿನ ಪದವಿಗಳಿದ್ದಾವೆ, ಇವತ್ತಿನ ವಿಶ್ವವಿದ್ಯಾಲಯಗಳಿವೆ, ಜಗತ್ತಿಗೆ ಸತ್ಯ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಇವತ್ತು ಮೌನ ವಹಿಸಿ ತಮ್ಮ ಕಾಟಾಚಾರದ ಒಂದು ಪದವಿಗಳನ್ನ ಕೊಡುವ ಮೂಲಕ ಏನೋ ಸರ್ಕಾರ ಒಂದು ಸಂಬಳವನ್ನು ಕೊಡ್ತಾ ಇದೆ, ಸರ್ಕಾರ ಏನೋ ಒಂದು ಗೈಡ್ಲೈನ್ ಕೊಟ್ಟಿದೆ, ಅದನ್ನು ನಾವು ಮುಗಿಸೋಣ, ಅದನ್ನು ವರ್ಷ ತುಂಬಿಸಿ ಆ ಯುವ ಜನರಿಗೆ ಒಂದು ಸರ್ಟಿಫಿಕೇಟ್ನ ಕೊಡುವ ಮೂಲಕ ಯುವಜನರ ಬದುಕಿನ ಜೊತೆ ಇವತ್ತು ಆಟ ಆಡುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಪ್ರತಿದಿನವೂ ಕೂಡ ಇವತ್ತು ವಿಶ್ವಮಾನವರ ಸಂದೇಶಗಳನ್ನ ನಾವು ಯುವಜನರ ಜೊತೆಗೆ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಮತ್ತು ಹಲವಾರು ಸಂವಾದಗಳಲ್ಲಿ ಅವ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಮಹಾಪುರುಷರ ವಿಚಾರಧಾರೆಗಳನ್ನ ಹೇಳಬೇಕಾಗಿತ್ತು. ಇವತ್ತಿನ ವಿಶ್ವವಿದ್ಯಾಲಯಗಳಾಗ್ಬೋದು, ಕಾಲೇಜ್ಗಳಾಗ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ಬೋದು, ಪ್ರತಿಯೊಂದು ಕೂಡ ಇವತ್ತು ಒಂದು ಜಾತಿಯನ್ನು ಇನ್ನೊಂದು ಜಾತಿಗೆ ಕಟ್ಟೋದು, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮ ಧಿಕ್ಕಾರವನ್ನು ಕೂಗೋದು, ಇಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ವಿವೇಕಾನಂದರು ಮಾತಾಡ್ತಾ ಹೇಳ್ತಾರೆ, ಅವರು ಎಂತೆಂಥ ದೊಡ್ಡ ಸಮ್ಮೇಳನದಲ್ಲೂ ಕೂಡ ಇವತ್ತು ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ ಅವರು ತಮ್ಮ ಘನತೆಯನ್ನು ಎತ್ತಿ ತೋರಿಸಿಕೊಂಡಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಅವರು ಮಾನವೀಯತೆಯ ನೆಲಗಟ್ಟನೆ ಜಗತ್ತಿಗೆ ಕಟ್ಟಿಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಮ್ಮದು. ನಾವೆಲ್ಲರೂ ಕೂಡ ಸಹೋದರ ಭಾವದಿಂದ ಬದುಕಿರ್ತಕ್ಕಂಥವ್ರು, ನಾವು ಹೆಣ್ಣು ಮಕ್ಕಳನ್ನ ಗೌರವಿಸೋರು, ನಾವು ಯುವ ಜನರನ್ನು ನಾವು ಅಭಿವೃದ್ಧಿಯ ಪಥದ ಕಡೆ ತೆಗೆದುಕೊಂಡು ಹೋಗೋರು. ಆದ್ದರಿಂದ ಆ ಯುವಕರ ಕೈಗೆ ನಾವು ಆಡಳಿತವನ್ನು ಕೊಡಬೇಕಾಗಿದೆ. ಯುವಕರಿಗೆ ಜಾತಿಯ ಧರ್ಮದ ಹಮಲಿನಿಂದ ಅವ್ರನ್ನ ಆಚೆ ತರಬೇಕಾಗಿದೆ. ಅದರಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಹೇಳ್ಕೊಳ್ತಾರೆ, ನಮ್ಮ ಭಾರತ ದೇಶದಲ್ಲಿ ಒಬ್ಬ ಶ್ರೇಷ್ಠ ಗೌತಮ ಬುದ್ಧ ಹುಟ್ಟಿರ್ತಕ್ಕಂಥ ನೆಲೆ ಇದು. ನಾನು ಕೂಡ ಐ ಆಮ್ ಎ ಬುದ್ಧಿಸ್ಟ್, ನಾನು ಒಬ್ಬ ಗೌತಮ ಬುದ್ಧರ ಅನುಯಾಯಿ, ನಾನು ಬುದ್ಧನನ್ನು ನಾನು ಮೆಚ್ಚಿಕೊಳ್ತೇನೆ, ಅವರ ಸಂದೇಶಗಳನ್ನು ನಾನು ಒಪ್ಪಿಕೊಳ್ತೇನೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಕೂಡ ಅವರ ಸಂದೇಶಗಳಲ್ಲಿ ಬರ್ಕೊಂಡಿದ್ದಾರೆ. ಅವರ ಹಲವಾರು ಕೃತಿಗಳಲ್ಲಿ ಅವರು ಡಾಕ್ಯುಮೆಂಟ್ ಮಾಡಿದ್ದಾರೆ. ಆದ್ದರಿಂದ ಪ್ರಸ್ತುತದಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ನಮ್ಮ ಯುವಜನರಿಗೆ ಆದರ್ಶವಾಗಬೇಕು. ಇವತ್ತು ಏನಾಗ್ತಾ ಇದ್ದಾರೆ ಅಂದರೆ, ವಿವೇಕಾನಂದರು ಗೊತ್ತಾಗ್ತಾ ಇಲ್ಲ, ಕುವೆಂಪು ಅವ್ರನ್ನ ಮರಿತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರಿತಾ ಇದ್ದಾರೆ, ಬಸವಣ್ಣನವ್ರನ್ನ ಮರಿತಾ ಇದ್ದಾರೆ. ಇವತ್ತಿನ ಅಶ್ಲೀಲ ಚಿತ್ರಗಳಾಗ್ಬೋದು, ನಮ್ಮ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ಗಳಾಗ್ಬೋದು, ಅಥವಾ ನಮ್ಮ ಕಂಪ್ಯೂಟರ್ ಮಾಧ್ಯಮವಾಗ್ಬೋದು, ನಮ್ಮ ಯುವ ಜನರನ್ನು ನಿದ್ದೆಗೆಡಿಸುವಂಥ, ಮಧ್ಯರಾತ್ರಿಯೂ ಕೂಡ ಎದ್ದು ನೋಡುವಂಥ ಒಂದು ವಾತಾವರಣ ಇವತ್ತು ಒಂದು ಕಲುಷಿತ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಒಂದು ಕಾಲಘಟ್ಟದಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಪುಸ್ತಕವೇ ಜಗತ್ತಾಗಿತ್ತು. ಒಂದು ಕಾಲಘಟ್ಟದಲ್ಲಿ ರೇಡಿಯೋ ಮಾಧ್ಯಮವೇ ಜಗತ್ತಾಗಿತ್ತು. ಪ್ರತಿಯೊಂದು ಸಿನಿಮಾಗಳನ್ನ ನೋಡುವ ಮೂಲಕ ಬದುಕಿಗೆ ಹಲವಾರು ವಿಚಾರಧಾರೆಗಳನ್ನ ಅಳವಡಿಸ್ಕೊಳ್ತಾ ಇದ್ರು. ಇವತ್ತಿನ ಸಿನಿಮಾ ಮಾಧ್ಯಮ, ಇವತ್ತಿನ ಪತ್ರಿಕಾ ಮಾಧ್ಯಮ, ಇವತ್ತಿನ ಮೀಡಿಯಾ, ಪ್ರತಿಯೊಂದು ಕೂಡ ಇವತ್ತು ಬೇರೆ ಬೇರೆ ಅಶ್ಲೀಲತೆಗಳನ್ನ ಬಿತ್ತುವ ಮೂಲಕ, ಅಸಮಾನತೆಯನ್ನು ಬಿತ್ತುವ ಮೂಲಕ ಇವತ್ತಿನ ಸಮಾಜದ ಸುಸ್ಥಿರತೆಯನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇದು ಹೋಗಬೇಕು ಅಂತೇಳಿದ್ರೆ ವಿವೇಕಾನಂದರ ವಾಣಿಗಳನ್ನು ನಾವು ಮತ್ತೆ ಎತ್ತಿ ಹಿಡಿಯಬೇಕಾಗಿದೆ.
ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳನ್ನ ನಾವು ಮನೆಗೆ ತೆಗೆದುಕೊಳ್ಬೇಕಾಗಿದೆ. ಪ್ರತಿದಿನ ಕೂಡ ಓದುವ ವಿದ್ಯಾರ್ಥಿ ಬಾಯಿಯಲ್ಲಿ ಒಂದು ಬಾರಿಯಾದರೂ ಕೂಡ ಸ್ವಾಮಿ ವಿವೇಕಾನಂದರ ಹೆಸರನ್ನು ಹೇಳಿದರೆ ನಿಜವಾಗ್ಲೂ ಕೂಡ ಅವರ ಸಂದೇಶಗಳು ನಮಗೆ ಅರ್ಥವಾಗುತ್ತೆ. ಪ್ರತಿಯೊಬ್ಬ ಮಾನವತೆಯನ್ನು ಬಿತ್ತುವಂಥ, ಪ್ರತಿಯೊಂದು ಮನುಷ್ಯರನ್ನು ಕೂಡ ಗೌರವಿಸುವಂಥ, ಈ ಭಾರತದ ನೆಲದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಸತ್ಯ ಸಂದೇಶಗಳನ್ನೇ ಜಗತ್ತಿಗೆ ಕೊಟ್ಟಿವಾಗಿದ್ದಾರೆ. ಆದ್ದರಿಂದ ಪ್ರಸ್ತುತದಲ್ಲಿ ಕೆಡುತ್ತಾ ಇರತಕ್ಕಂಥ ನಮ್ಮ ಯುವ ಜನರಿಗೆ ಸ್ವಾಮಿ ವಿವೇಕಾನಂದರೇ ಆದರ್ಶವಾಗಬೇಕು. ಸ್ವಾಮಿ ವಿವೇಕಾನಂದರೇ ನಮಗೆ ತತ್ವದ, ನಮ್ಮ ಭಾರತ ದೇಶದ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ವಿವೇಕಾನಂದರನ್ನು ಮನೆಗೆ ತೆಗೆದುಕೊಳ್ಳೋಣ, ಮನಸ್ಸಿಗೆ ತೆಗೆದುಕೊಳ್ಳೋಣ. ಬನ್ನಿ, ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ವಿವೇಕಾನಂದರ ವಾಣಿಗಳನ್ನು ನಾವು ಬಿತ್ತುವ ಮೂಲಕ ಆ ಮಹಾಪುರುಷನ ತತ್ವಾದರ್ಶಗಳನ್ನ ಜಗತ್ತಿಗೆ ಬಿತ್ತು ಹೋಗೋಣ. ಧನ್ಯವಾದಗಳು. ತುಂಬ ಅದ್ಭುತವಾಗಿ ಇದು ಮಾಡಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರಿ ಸರ್. ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ನಮಸ್ಕಾರ. ಯು ರಾಜ್ ಅವರೇ, ನಿಮಗೂ ಧನ್ಯವಾದಗಳು. ನಮಸ್ಕಾರ ಸರ್.